ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋದು ಝಲಕ್ ಹೇಗಿದೆ ಅಂತ ನೋಡೋಣ. ಪತ್ರ ಪಡೆದವರು ಇಮ್ಯುನಿಟಿ ಪಡೆಯುತ್ತಾರೆ, ಪತ್ರ ಕಳೆದುಕೊಂಡವರು ನಾಮಿನೇಟ್ ಆಗಿಯೇ ಉಳಿಯುತ್ತಾರೆ. ಎಸ್, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಕ್ಯಾಪ್ಟನ್ ಧನುಷ್ ತಪ್ಪು ಮಾಡಿದ್ರ ಸರಿಯಾದ ದಾರಿಯಲ್ಲಿ ನಡೆದ್ರ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ತಪ್ಪು ಮಾಡೋಕ್ಕೆ ಚಾನ್ಸ್ ಇಲ್ಲ. ಇಲ್ಲಿ ಪಾಯಿಂಟ್ಸ್ಗಳನ್ನ ಇವಾಗ ಕಾಯಿನ್ಗಳು ಕೊಟ್ಟಿದ್ರು ಕಳೆದ 2 ವೀಕ್ ಬ್ಯಾಕ್. ಅವಾಗ ಇಲ್ಲಿ ಧನುಷ್ ಅವರು ಜಗಳ ಆಡಿದ್ರು ರಘು ಅವ್ರ ಹತ್ರ. ನೀವು ಸ್ವಾರ್ಥಿಯಾಗಿ ಆಟ ಆಡಿದ್ರಿ, ನಾವು ಕೂಡ ಆಟ ಆಡಿದ್ವಲ್ವಾ ಅಂತಂದ್ಬಿಟ್ಟು. ಈಗ ಧನುಷ್ ಅವ್ರಿಗೆ ಹೇಳಿರೋದೇನಪ್ಪ ಅಂತಂದ್ರೆ, ಪ್ರೋಮೋದಲ್ಲಿರೋ ಪ್ರಕಾರ, ಈ ಮನೆಯಲ್ಲಿ ಉಳಿಯಲು ನಿಮ್ಮ ಕುಟುಂಬದವರ ಸಹಾಯ ಪಡೆಯುವ ಸಮಯ ಅಂತ ಅಂದ್ಬಿಟ್ಟು. ಈಗ ಅವ್ರ ಕುಟುಂಬದಿಂದ ಪತ್ರಗಳು ಬಂದಿದೆ, ಅಲ್ಲಿ 2 ಬಾಟ್ಲು ಕೂಡ ಇಲ್ಲಿ ಇಟ್ಟಿದ್ದಾರೆ. ಇವಾಗ ಧನುಷ್ ಅವ್ರಿಗೆ ಹೇಳಿದೇನಪ್ಪ ಅಂತಂದ್ರೆ, ಈಗ ಅಭಿಷೇಕ್ ಅವ್ರಿಗೆ ಮತ್ತೆ ಧನುಷ್ ಅವ್ರಿಗೆ ಇಬ್ರಿಗೂ ಕೂಡ ಲೆಟರ್ ಕೊಡಬೇಕು ಅಂತಂದ್ರೆ, ಧನುಷ್ ಅವ್ರು ಬಂದು ಅಭಿಷೇಕ್ ಅವ್ರಿಗೆ ಲೆಟರ್ ಏನ ಕೊಟ್ರೆ ಇಲ್ಲಿ ಇಮ್ಯುನಿಟಿ ಅವ್ರದ್ದು ಹೋಗುತ್ತೆ. ಇವಾಗ ಇಡೀ ಮನೆನೇ ನಾಮಿನೇಷನ್ ಆಗಿದೆ. ಇವಾಗ ಆ ಒಂದು ಪತ್ರನ ಅಭಿಷೇಕ್ ಅವ್ರಿಗೆ ಕೊಡ್ಬೋದು, ಬಟ್ ಇಮ್ಯುನಿಟಿನ ಇಲ್ಲಿ ಧನುಷ್ ಅವರು ಕಳ್ಕೊಂಡ್ಬಿಡ್ತಾರೆ. ಈ ಒಂದು ಪ್ರಕಾರ ನಾನು ಅನ್ಕೊಂಡಿರೋ ಪ್ರಕಾರ ಇಲ್ಲಿ ಧನುಷ್ ಅವರು ಅವ್ರ ಪತ್ರನ ಇಲ್ಲಿ ಅವ್ರು ತಗೊಂಡಿರ್ತಾರೆ. ಅಭಿಷೇಕ್ ಅವ್ರಿಗೆ ಏನೊಂದು ಪತ್ರ ಬಂದಿತ್ತು ಅದನ್ನ ನೀರಲ್ಲಿ ಎಸ್ತಿರ್ತಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಏನಕ್ಕೆ ಅಂತಂದ್ರೆ, ಆಲ್ಮೋಸ್ಟ್ ಇಡೀ ಮನೆ ಇವಾಗ ನಾಮಿನೇಷನ್ ಆಗಿದೆ. ಯಾವುದೇ ಒಂದು ಟಾಸ್ಕ್ ಅಂದ್ಬಿಟ್ಟು ಇಲ್ಲಿ ಕೊಡಲ್ಲ. ಈಗ ಅವ್ರನ್ನ ಅವರು ಪ್ರೂವ್ ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ವೀಕ್ ವರ್ಗೂ ಅವ್ರು ಇರಲೇಬೇಕಾಗುತ್ತೆ. ಈಗ ಅವ್ರು ಸೇವ್ ಆಗಬೇಕು ಅಂದ್ರೆ, ಇಮ್ಯುನಿಟಿ ಅಂದ್ರೆ ಸೇವ್ ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರ ಪತ್ರ, ಮನೆಯಿಂದ ಬಂದಿರೋ ಪತ್ರ ಧನುಷ್ ಅವರು ಅವ್ರ ಮನೆಯವರು ಚೂಸ್ ಮಾಡ್ಕೊಂಡಿರ್ತಾರೆ. ಇಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ಟೋದೇನಪ್ಪ ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಸ್ವಲ್ಪ ಕ್ಲೋಸ್ ಆಗಿದಾರೋ ಅವ್ರಿಗೆ ಇಲ್ಲಿ ಬೆಂಕಿ ಹಚ್ಚೋ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಕಳೆದ ವಾರ ನೀವು ತಗೊಂಡ್ರೆ ಫಸ್ಟ್ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರು ಸೋಮವಾರ ಮಂಗಳವಾರ. ಸೇಮ್ ಇವಾಗೂ ಕೂಡ 1 ವಾರ ಆಗಿದ ತಕ್ಷಣ ನೋಡಿ, ಜಾನ್ವಿ ಅವರು ಅಶ್ವಿನಿ ಗೌಡ ಅವರು ಇಬ್ಬರು ಮಧ್ಯೆ ಇವಾಗ ಒಂದು ಡಿಬೇಟ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ರು ಸ್ಟೂಡೆಂಟ್ಗಳಲ್ಲಿ ಮಾತಾಡಬೇಕಾದ್ರೆ. ಅವಾಗ ಇಲ್ಲಿ ಜಾನ್ವಿ ಅವರು ಮತ್ತೆ ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಜಗಳ ಆಡ್ಕೊಂಡು ದೂರ ಆದ್ರು. ಇವಾಗೂ ಕೂಡ ಸೇಮ್ ಅದೇ ರೀತಿ ಬೆಂಕಿ ಹಚ್ಚದಂಗೆ ಅನಿಸ್ತದೆ. ಆಲ್ಮೋಸ್ಟ್ ಧನುಷ್ ಅವ್ರೇನಾದ್ರು ಇಲ್ಲಿ ಅಭಿಷೇಕ್ ಅವ್ರಿಗೆ ಏನೋ ಪತ್ರ ಕೊಟ್ಟರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಗೇಮ್ ಅಂತೂ ಇಲ್ಲಿ ಯಾವುದು ಇಲ್ಲಿ ಸಿಗಲ್ಲ, ನಾನೇನಾದರೂ ಕೊಟ್ಟರೆ ಇಲ್ಲಿ ಇಮ್ಯುನಿಟಿ ಕಳ್ಕೊತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಇಲ್ಲಿ ಹೇಳಿದ್ದಾರೆ. ಆಲ್ಮೋಸ್ಟ್ ಅವ್ರ ಪತ್ರನ ಅವ್ರು ತಗೊಂಡಿರ್ತಾರೆ. ಅಭಿಷೇಕ್ ಅವ್ರದ್ದು ಏನೊಂದು ಬಾಟ್ಲು ಕೊಟ್ಟಿದ್ರು ಅದನ್ನ ನೀರಲ್ಲಿ ಎಸ್ತಿರ್ತಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ನೆನ್ನೆನೇ ಇಲ್ಲಿ ಹೇಳಿದ್ದಾರೆ, ಎಲ್ಲರೂ ಕೂಡ ಸ್ವಾರ್ಥಕ್ಕೆ ಆಟ ಆಡಕ್ಕೆ ಬಂದಿರೋದು ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಇಲ್ಲಿ ಇಮ್ಯುನಿಟಿ ಸಿಗುತ್ತೆ ಅಂದ್ರೆ ಯಾಕೆ ಬಿಡ್ಬೇಕು ಹೇಳಿ. ಆಲ್ಮೋಸ್ಟ್ ಇಲ್ಲಿ ಅವ್ರ ಧನುಷ್ ಅವ್ರ ಕಣ್ಣಲ್ಲಿ ನೀರು ಬಂದಿದೆ. ಮತ್ತೆ ಇಲ್ಲಿ ಅಭಿಷೇಕ್ ಅವರು ಕೂಡ ಕೋಪ ಮಾಡ್ಕೊಂಡು ಕೂತಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಧನುಷ್ ಅವ್ರು ಏನಾದ್ರು ಪತ್ರ ಏನಾರ ಕೊಟ್ಟಿದ್ರೆ ಅಭಿಷೇಕ್ ಅವ್ರು ಬಂದ್ಬಿಟ್ಟು ಇಲ್ಲಿ ಅವ್ರಿಗೆ ಹಗ್ಬಣದಾಗ್ಲಿ ಈ ತರ ಯಾವ್ದನ್ನ ಒಂದು ತೋರಿಸಿರೋರು, ಬಟ್ ಕೋಪ ಮಾಡ್ಕೊಂಡಿರೋದು ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ. ವೀಕ್ಷಕರೇ, ನಿಮ್ ಪ್ರಕಾರ ಇಲ್ಲಿ ಧನುಷ್ ಅವರು ಅಭಿಷೇಕ್ ಅವ್ರಿಗೆ ಪತ್ರ ಕೊಟ್ಟಿರ್ತಾರ, ಇಮ್ಯುನಿಟಿನ ಬಿಟ್ಕೊಟ್ಟಿರ್ತಾರ ಅಂದ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನನ್ನ ಪ್ರಕಾರ ಬಿಟ್ಕೊಟ್ಟಿರೋಣ 100%. ಯಾಕಂದ್ರೆ ಧನುಷ್ ಅವರು ತುಂಬಾ ಚೆನ್ನಾಗಿ ಕ್ಲೆವರ್ ಆಗಿ ಆಟ ಆಡ್ತಾ ಇದಾರೆ. ಸದ್ಯ ಇವರಿಬ್ಬರು ಮಧ್ಯೆ ಸ್ವಲ್ಪ ಡಿಸ್ಟೆನ್ಸ್ ಅಂತೂ ಆಗುತ್ತೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಮತ್ತೆ ಇಲ್ಲಿ ನಿನ್ನೆ ಎಪಿಸೋಡ್ ಕೂಡ ಒಂದು ಕ್ಯೂರಿಯಾಸಿಟಿ ಇಟ್ಟಿದ್ರು. ಎಲ್ಲರೂ ಕೂಡ ಬ್ಯಾಗ್ ಗಳನ್ನ ಇಲ್ಲಿ ಪ್ಯಾಕ್ ಮಾಡ್ಕೊಂಡ್ ಬಂದು ಇಡಿ ಅಂತ ಹೇಳಿದ್ರು. ಮತ್ತೆ ಇಲ್ಲಿ ಅಶ್ವಿನಿ ಗೌಡರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದನ್ನ ಇಲ್ಲಿ ತೋರಿಸಿದ್ರು. ಅಂದ್ರೆ ಲಗೇಜ್ನೆಲ್ಲ ಪ್ಯಾಕ್ ಮಾಡ್ಕೊಂಡ್ ಬರ್ತಾರೆ, ಅದನ್ನ ತಗೊಂಡೋಗ್ಬಿಟ್ಟು ಈಚೆ ಇಲ್ಲಿ ಇಡ್ತಾರೆ. ಆಲ್ಮೋಸ್ಟ್ ನಿನ್ನೆ ನಾನು ಇದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದ್ರೆ, ಕೆಲವರು ತಮ್ಲೈನ್ ನೋಡ್ಬಿಟ್ಟು ಅವ್ರು ಹೋಗ್ಬಿಟ್ರ ಅಂತ ಅನ್ಕೊಂಡ್ರು, ವಿಡಿಯೋನ ಪೂರ್ತಿ ನೋಡಿಲ್ಲ. ಅದಕ್ಕೋಸ್ಕರ ಮತ್ತೆ ಇಲ್ಲಿ ಹೇಳ್ತಾ ಇರೋದು. ಇವಾಗ ಡ್ರೆಸ್ ಕೋಡ್ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿತ್ತಲ್ವಾ, ಆ ಒಂದು ಡ್ರೆಸ್ ಕೋಡ್ ಅಲ್ಲಿ ಡಿಕೋಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಅವರು ಆಟಗಳನ್ನ ಯಾವ ರೀತಿ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತದೆ ಅಂತ ಅಂದ್ಬಿಟ್ಟು. ಕಿಚನ ಪಂಚಾಯತಿ ಯಾರ್ಯಾರು ನೋಡಿರ್ತೀರೋ ಅವ್ರಿಗೆ ಇಲ್ಲಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಬಿಗ್ ಬಾಸ್ ಅವರು ಎಲ್ರಿಗೂ ಕೂಡ ಲಗೇಜ್ನ ಪ್ಯಾಕ್ ಮಾಡ್ಕೊಂಡ್ ಬನ್ನಿ ಅಂತ ಅಂದ್ಬಿಟ್ಟು ಹೇಳಿದ್ದು. ಒಬ್ಬೊಬ್ಬರು ಹೆಸರನ್ನ ಇಲ್ಲಿ ಕರಿತಾ ಬರ್ತಾರೆ. ಅವಾಗ ಇಲ್ಲಿ ಫಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವರೇ ನಿಂತಿರ್ತಾರೆ. ಅದಕ್ಕೋಸ್ಕರನೇ ಲಗೇಜ್ನ ಹೇಳ್ಕೊಂಡು ಪೂರ್ತಿ ಗೇಟ್ ಇಂದ ಈಚೆ ಹೋಗ್ಬಿಟ್ಟು ಅವರು ಬ್ಯಾಗ್ನ ಇಟ್ಬಿಟ್ಟದೆ. ಅವ್ರದ್ದು ಏನು ಸುಟ್ಕೇಸ್ ಇರುತ್ತೆ, ಸುಟ್ಕೇಸ್ನ ಇಟ್ಬಿಟ್ಟು ಇಲ್ಲಿ ಬರೋದು ಇದೆ. ಆದ್ರೆ ಇಲ್ಲಿ ನಿನ್ನೆ ಎಪಿಸೋಡ್ ಅಲ್ಲಿ ಲಾಸ್ಟ್ ಅಲ್ಲಿ ತೋರಿಸಿದ್ದು ಬೆರೆಯವರು ಲಗೇಜ್ನ ತಗೊಂಡೋಗಿ ಡೋರಿಂದ ಈಚೆ ಹೋಗಿದ್ದನ್ನು ಮಾತ್ರ ತೋರಿಸಿದ್ರು. ಬಟ್ ಎಲ್ಲರೂ ಕೂಡ ಡೋರಿಂದ ಈಚೆ ಹೋಗಿ ಲಗೇಜ್ನ ಇಟ್ಬಿಟ್ಟು ಬರ್ತಾರೆ. ಇಲ್ಲಿ ಏನಪ್ಪ ಒಂದು ಕ್ಯೂರಿಯಾಸಿಟಿ ಇಟ್ಟಿದ್ದೇನಪ್ಪ ಅಂತಂದ್ರೆ, ಏನಾದ್ರು ಅಶ್ವಿನಿ ಗೌಡರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಟ್ರ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ತು. ಯಾಕಂದ್ರೆ ನಿನ್ನೆ ಇಲ್ಲಿ ಜಗಳ ಕೂಡ ಇಲ್ಲಿ ನಡೆದಿತ್ತು. ಅದೇ ಜಗಳ ನಡೆದಿರೋದು ಬಂದ್ಬಿಟ್ಟು ಗಿಲ್ಲಿ ಅವ್ರಿಗೆ ಮತ್ತೆ ಇಲ್ಲಿ ರಿಷಾ ಗೌಡ ಅವ್ರಿಗೆ. ಇಲ್ಲಿ ಅಶ್ವಿನಿ ಗೌಡ ಅವ್ರು ಯಾಕೆ ಹೋಗ್ತಾರೆ, ಏನಾದ್ರು ಜಗಳ ಆಯ್ತಾ ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಕ್ಯೂರಿಯಾಸಿಟಿ ಇಟ್ಟವ್ರೆ. ನನ್ನ ಪ್ರಕಾರ ಸಿಕ್ಕಿರೋ ಮಾಹಿತಿ ಅಂದ್ರೆ, ಇನ್ಫಾರ್ಮೇಶನ್ ಏನಪ್ಪಾ ಅಂತಂದ್ರೆ, ಡ್ರೆಸ್ಗಳನ್ನೆಲ್ಲ ಡಿಕೋಡ್ ಮಾಡ್ಕೊಂಡ್ಬಿಟ್ಟು ತರಿಸ್ಕೊಂಡಿದ್ದಾರೆ. ಆ ಒಂದು ಕಾರಣಕ್ಕೆ ಬಿಗ್ ಬಾಸ್ ಎಲ್ಲರೂ ಡ್ರೆಸ್ಗಳನ್ನ ಮತ್ತೆ ಇಲ್ಲಿ ಪ್ಯಾಕ್ ಮಾಡಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಅಂತೆ ಕಂತೆಗಳೇ ಇರುತ್ತೆ, ಅದೇ ಪೂರ್ತಿಯಾಗಿ ಇಲ್ಲಿ ಗೊತ್ತಾಗೋದು
ಎಪಿಸೋಡ್ ನೋಡಿದಾಗೇನೆ ನೋಡೋಣ ಇದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ ಸುಳ್ಳಾಗುತ್ತೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಸಖತ್ ಖುಷಿ ಕೂಡ ಇಲ್ಲಿ ಪಟ್ಬಿಟ್ಟಿದ್ದೀರಾ. ಕೊನೆಗೂ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಬಂದ ಈಚೆ ಹೋದ್ರ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ನಿನ್ನೆ ಎಪಿಸೋಡಲ್ಲಿ ರಕ್ಷಿತ್ ಅವರು ಚಾಲೆಂಜ್ ಕೂಡ ಇಲ್ಲಿ ಹಾಕ್ತಾರೆ, ನಿನ್ನ ಬಿಗ್ ಬಾಸ್ ಮನೆಯಿಂದ ಕಳ್ಸೆ, ನಾನು ಕೂಡ ಬಿಗ್ ಬಾಸ್ ಮನೆಯಿಂದ ಈಚೆ ಹೋಗೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇಲ್ಲಿ ಚಾಲೆಂಜ್ ಹಾಕಿದ್ದಾರೆ. ಚಿಕ್ಕವರಾದ್ರೂ ಕೂಡ ದೊಡ್ಡವರಿಗೆ ಈ ರೀತಿ ಚಾಲೆಂಜ್ ಹಾಕಿದ್ದಾರೆ ಅಂತಂದ್ರೆ ನೋಡೋಣ, ಸ್ವಲ್ಪ ದಿವಸ ಬಿಟ್ಟು ಕಾದ್ ನೋಡಿದ್ರೆ ಯಾರು ಫಸ್ಟ್ ಬಿಗ್ ಬಾಸ್ ಮನೆಯಿಂದ ಈಚೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಅಶ್ವಿನಿ ಗೌಡ ಅವರಂತೂ ಲಾಸ್ಟ್ ವರೆಗೂ ಇರ್ತಾರೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಕಂಟೆಂಟ್ ಕೊಡೋದಳಿ ಅವ್ರು ಎತ್ತಿದ ಕೈ, ಏನಕ್ಕೆ ಅಂತಂದ್ರೆ ಬೇಡದೇ ಇರೋ ವಿಚಾರದಲ್ಲಿ ಮೂಗು ತೋರಿಸೋದಿರ್ಬೋದು, ಇಲ್ಲಿ ಬೇಕು ಅಂತಾನೆ ಅವರೇ ಜಗಳನ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋದಿರ್ಬೋದು. ಈ ರೀತಿಯಲ್ಲಿ ಅವರು ತುಂಬಾ ಚೆನ್ನಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಡ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಜಗಳನೇ ಇಲ್ಲ ಅಂತಂದ್ರೆ ಯಾರು ಏನ್ ಕಂಟೆಂಟ್ ಕೊಡಕ್ಕಾಗುತ್ತೆ? ಯಾರಿಗನ್ನ ಯಾರಾದ್ರೂ ಇಲ್ಲಿ ಹೋಗಿ ಬೆಂಕಿ ಹಚ್ಚಲಿಲ್ಲ ಅಂತಂದ್ರೆ ಏನೊಂದು ಮಾತುಕತೆಗಳಾಗುತ್ತೆ ಅಲ್ವಾ? ಈ ಒಂದು ಇದರಲ್ಲಿ ನಾನು ಹೇಳಿದ್ದು ಕಂಟೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸದ್ಯ ಅವರು ಬಿಗ್ ಬಾಸ್ ಮನೆಯಿಂದ ಈಚೆ ಹೋಗೋಕೆ ಚಾನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ನಮಗೆ ಸಿಕ್ಕಿರೋ ಮಾಹಿತಿ ಈ ರೀತಿ ಇದೆ. ವೀಕ್ಷಕರ, ಈ ಒಂದು ಪ್ರೊಮೋ ನೋಡಿ ನಿಮಗೆ ಅನಿಸ್ತು ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.